ಕಾವಾನು ಅಗೆ ಮಸ್ತು. ಪ್ಲೇನ್ ಫಾರ್ಮ್ ಏನು ಅಗೆ ಮಸ್ದು. ಎಸ್, ಅಗೆ ಮಸ್ ನೋಡಿ, ಹೂ ಸೌಂಡ್ ಬರಬೇಕು. ಅಗೆ ಮಸ್. ಅಗು ಸೊ ಅದು ಸೌಂಡ್ ಮಾಡೋದಂಗೆ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಅಂತ ಇರುತ್ತೆ. ಅದು ನೋಡ್ಕೊಬೇಕು. ಗ್ರೂಪ್ 1 ಗ್ರೂಪ್ 2ನಾ? ಗ್ರೂಪ್ ಹಾಂ, ಗ್ರೂಪ್ 2 ಇದೆ. ಅಗೆ ಎ. ಸೊ ಮಸ್ಸು ಹೋಗುತ್ತೆ, ರೂ ಬರುತ್ತೆ ಅಷ್ಟೇ. ಅಗೆ ಅಗು ಅಗೆರು ಅಗೆರು. ಎಸ್. ಕರೆನಿ ಅಗೆರು ಒಮಿಯಾಗೆವು ಕೈಮಸ್. ಹಾಂ, ಕೈಮಸ್. ಅಲ್ಲಲ್ಲ, ಅಷ್ಟೇ. ಇನ್ನೇನು ಏನು ಅಂದರೆ ಹಾಂ, ನೀವೇನು ಯಾವ ಥರ ಸೆಂಟೆನ್ಸ್ ಮಾಡೋಕ್ಕೆ ಹೋಗ್ತಿದ್ದೀರಾ? ಮಾಡಿ ಅಂತ ಹೇಳಕ್ಕೆ ಹೋಗ್ತಿದ್ದೀರಾ? ಓಕೆ, ಆ ಥರ. ಹಾಂ, ಓಕೆ, ಹಂಗೆ ಹೇಳ್ಬೋದು. ಹೇಳಿ ನೋಡೋಣ. ಹಾಂ, ಈ ಇದೆ. ಗ್ರೂಪ್ 1 ಒತ್ತೇಳಬೇಕು. ಕತ್ತೆ ಕುದಸಾಯ್. ಎಸ್. ಕರೆನಿ ಅಗೆರು ಒಮಿಯಾಗೆವೋ ಕತ್ತೆ ಕುದಸಾಯ್. ಅವನಿಗೆ ಕೊಡುವ ಗಿಫ್ಟನ್ನು ತಗೊಳ್ಳಿ. ಹಾಂ, ಓಕೆ. ನೆಕ್ಸ್ಟ್ ಎರಡನೇದು. ಹಾಂ ಮೊನೋವೋ ಸುತೆಮಸ್. ಹಾಂ, ಇದೇನು ಮೊನೋ ಸುತೆಮಸ್ ಅಂದರೆ? ಸುತೆಮಸ್ ಅಂದರೆ ಬಿಸಾಡ್ತೀನಿ. ಮೋನೋ ಅಂದರೆ ವಸ್ತುವನ್ನು ಬಿಸಾಡ್ತೀನಿ. ಸೊ ಇದೇನಾಗಿರ್ಬೋದು ಬಳಸೋದು? ಎಂಥ ವಸ್ತು? ಬೇಡವಾದ ವಸ್ತು. ಇದು ನನಗೆ ಇರಿಮಸ್ ಏನಂದರೆ ಅಗತ್ಯವಿಲ್ಲದ ಅಂತ. ಸೊ ಅಗತ್ಯವಿಲ್ಲ. ಈಗ ನೀವು ಅಗತ್ಯವಿಲ್ಲದ ವಸ್ತು. ಸೊ ಇರಿಮಸೇನ್. ಹಾಂ, ಇರಿಮಸೇನ್ ವಿಲ್ಲದ. ಏನು ಮಾಡ್ಬೋದು ಇದು? ಹಾಂ, ಇದು ಗ್ರೂಪ್ 1 ನೆಗೆಟಿವ್ ಅಲ್ಲಿ ಮಾಡಬೇಕು. ನೆಗೆಟಿವಲ್ಲಿ ಇದು ನಾಯಿ ಫಾರ್ಮು. ಆ ಸೌಂಡ್ ಮಾಡಬೇಕು ಫಸ್ಟು. ನಾಯಿ ಮಾಡಬೇಕು. ಮಾಡಿ ನಾಯಿ ಸೇರಿಸ್ಬೇಕು. ಇರಾ ನಾಯಿ. ರೀದಿದ್ದು ರಾ ಆಯಿತು. ಇರಾ ನಾಯಿ ಮೊನೋವೋ ಸುತೆಮಸ್. ಬೇಡವಾದ ವಸ್ತುವನ್ನು ಬಿಸಾಡ್ತೀನಿ. ಓಕೆ, ಡೌಟ್ ಇದೆಯೇನಾದರೂ? ಹಾಂ, ನೆಕ್ಸ್ಟ್ ಕಲೆ ಸರ್. ನೀವು ಮ್ಯೂಟ್ ಮಾಡಿ. ಕಲೆಸನ್. ಹಾಂ, ಬೇರೆ ಇದರಲ್ಲಿ ಹೌದಾ? ಥರ್ಡ್ ಒನ್. ಇಲ್ಲ, ಹೊರಗಡೆ ಇದ್ದೀರಾ? ಹೌದಾ? ಅದೇ ಯಾರೋ ಮಾತಾಡ್ತಿದ್ದು ಕೇಳಿಸ್ತಾ ಇತ್ತು ನಿಮ್ಗಿಂತ. ಹಾಂ, ನೀವು ಹೇಳೋದು ಕೇಳಿಸ್ತಾ ಇಲ್ಲ. ಡಿಸ್ಟರ್ಬೆನ್ಸ್. ಕಲೇಸನ್, ನೀವು ಹೇಳೋದು ಕೇಳಿಸ್ತಾನೆ ಇಲ್ಲ. ಸುಮಿಮಸೇನ್. ಓಕೆ, ಅವ್ರು ಬರೋ ತನಕ ಸಾಗರ್ಸ ನೀವೇ. ಹಾಂ, ಹಾಸ್ಪಿಟಲಲ್ಲಿ ಮೊರಾಯಿ ಮಸ್ತ ಗೊತ್ತಾ? ಓಕೆ, ನವನ ವರ್ಬ್ ಅಡ್ಜೆಕ್ಟಿವ್ ಅದು ಹೇಳಿ ಸಾಕು. ಹಾಂ, ವರ್ಬ್. ಸೊ ಮೊರಾಯಿ ಮಸ್ತ ಅಂದರೆ ಏನು? ಆಗಿದೆ. ಏನಾಗಿದೆ? ಮೊರಾಯಿ ಮಸ್ತ ಸ್ವೀಕರಿಸಿದೆ, ರಿಸೀವ್ ಮಾಡಿದೆ. ಎಲ್ಲಿ? ಆಸ್ಪತ್ರೆಯಲ್ಲಿ ಸ್ವೀಕರಿಸಿದೆ. ಆಯಿತಾ? ಇನ್ನೊಂದು ಬನ್ನಿ. ಹಾಂ, ಮಾಡಲಿಲ್ಲ ಅಂದರೆ ಆಗಲ್ಲ. ಆಗಲ್ಲ. ಎಸ್. ಅದೇನು? ಓಕೆ, ಇದು ಕುಸಿರಿ ಅಂತ ಗೊತ್ತಿಲ್ಲ ಬಿಡಿ. ಇದು ಗೊತ್ತಾ ಹೋಗಲಿ? ವರ್ಬು ಏನು ಇದು ಅಂತ ಮಸ ಫಾರ್ಮ್ ಹೇಳ್ಬೋದಾ? ಮಸ ಫಾರ್ಮ್ ಹೇಳ್ಬೋದಾ? ನೊಮಾನ್. ನೊಮಿಮಸ್. ಎಸ್, ನೊಮಿಮಸ್ ಅಂದ್ರೆ ಏನು? ಕಟಾಯ್ತು. ಹಲೋ,
ಹಾಂ ಈ ಕೆಲಸ ಹೇಳಿ. ನೊಮಿಮಸ್ ಅಂದ್ರೇನು? ಕುಡಿತೀನಿ. ಕುಡಿತೀನಿ. ಎಸ್, ಕುಡಿತೀನಿ ಇಲ್ಲ ನುಂಗ್ತೀನಿ. ಅಂದ್ರೆ ಟ್ಯಾಬ್ಲೆಟ್ ಔಷಧಿ ಕುಡ್ಲಿಲ್ಲ ಅಂದ್ರೆ ಆಗಲ್ಲ. ಹಾಂ, ಬಂತು ನೋಡಿ. ಎಸ್, ಎಲ್ಲಿ ನೋಡೋದು ಡಿಸಿಷನ್ ತೆಗ್ದು. ಇಲ್ಲ ಸಂತೆ ಗೊತ್ತಾಯ್ತು ಕುಸರಿ ಅಂತ. ಅದೇ ಹೆಂಗೆ ಗೊತ್ತಾಯ್ತು ನಿಮ್ಮ ಬ್ರೈನಿಗೆ ಅಂದರೆ, ಈ ವರ್ಬಿಂದ ಗೊತ್ತಾಯಿತು. ಕುಡಿತೀನಿ ಅಂತಿದ್ದಂಗೆ ಬ್ರೈನು ಹುಡುಕ್ತು. ಅದೇ ಆಸ್ಪತ್ರೆ ಕುಡಿತೀನಿ ಅಂತ ಆದ್ಮೇಲೆ ಹಂಗೆ ನೋಡಿ, ಈ ಥರ ಓದಬೇಕು. ಇದು ಕಾಂಟೆಕ್ಸ್ಟ್, ಸಾಂದರ್ಭಿಕವಾಗಿ ಓದುವುದು ಅಂತ. ಸೊ ಬರೀ ನೀವು ಕುಸುರಿ, ಈಗ ನೋಡಿ ಕುಸುರಿ ಔಷಧಿ ಅಂತ ಎಲ್ಲೊಂದು ನೆನ್ಪಿಟ್ಕೊಂಡ್ರೆ ಒಂದಿನ 2 ದಿನ ಮಾತ್ರ ನೆನಪಿರುತ್ತೆ. ಈ ಥರ ಸಾಂದರ್ಭಿಕವಾಗಿ ನೆನ್ಪಿಟ್ಕೊಂಡ್ರೆ ತಲೆಯಲ್ಲಿ ಉಳಿಯುತ್ತೆ. ಲೈವ್ ಡೆಮೋ ಸಿಕ್ತು ನಿಮಗೀಗ. ಬರೀ ವರ್ಡ್ ನೆನ್ಪಿಟ್ಕೊಳಕ್ಕೂ ಮತ್ತು ಸೆಂಟೆನ್ಸ್ ನೆನ್ಪಿಟ್ಕೊಳಕ್ಕೂ ನೋಡಿ ಎಷ್ಟು ವ್ಯತ್ಯಾಸ ಇದೆ. ಕರೆಕ್ಟ್. ಎಸ್. ಸೊ ಇದು ಟ್ರಿಕ್ಸ್ ನಾನು ಇದೇ ಮಾಡೋದು. ಸುಮ್ಮನೆ ಒಂದು ಯಾವುದೋ ಹೊಸ ವರ್ಡ್ ಸಿಕ್ತು ಅಂದರೆ ನೆನ್ಪಿಟ್ಕೊಳಕ್ಕೆ ಹೋಗಲ್ಲ. ಅದು ಹಿನ್ನೆಲೆ ತಿಳ್ಕೊತೀನಿ, ಯಾವ ಸಂದರ್ಭದಲ್ಲಿ ಬಂತು ಅಂತ ತಿಳ್ಕೊತೀನಿ, ಆಮೇಲೆ ಇಡೀ ಸೆಂಟೆನ್ಸ್ನ ಓದ್ತೀನಿ, ನೆನ್ಪಿಟ್ಕೊತೀನಿ. ಎಸ್. ಈಗ ಮಾಡಿ. ಪ್ಲೇನ್ ಫಾರ್ಮ್. ಈ ವರ್ಬ್ದು ಪಾಸ್ಟ್ ಟೆನ್ಸ್ದು ಪ್ಲೇನ್ ಫಾರ್ಮ್ ಏನು? ಮೊರಾಯಿ ಮಸ್ತದಿದ್ದು ಮೊರೊತ್ತ. ಬ್ಯೋಯಿಂದೆ ಮೊರೊತ್ತ ಕುಸುರಿವೋ ನಮನ ಕೆರೆವ ನರಿಮಸೆ. ಆಸ್ಪತ್ರೆಯಲ್ಲಿ ಹೇಳಿ. ಆಸ್ಪತ್ರೆಯಲ್ಲಿ ಸ್ವೀಕರಿಸಿದ, ರಿಸೀವ್ ಮಾಡ್ದ. ಆಸ್ಪತ್ರೆಯಲ್ಲಿ ಸ್ವೀಕರಿಸಿದ ಔಷಧಿಯನ್ನು ತಗೊಳ್ಳಿಲ್ಲ ಅಂದ್ರೆ ಆಗಲ್ಲ. ಅಲ್ಲಿ ರಿಸೀವ್ ಮಾಡಿದ ಔಷಧಿಯನ್ನು ತೊಗೊಂಡ್ರೆ ಆಗಿಲ್ಲ. ಅವ್ರು ಕೊಟ್ಟರು, ಡಾಕ್ಟ್ರು ಔಷಧಿ ಕೊಟ್ಟರು, ಇವನೇನೋ ಅಂದ, ಔಷಧಿ ಕೊಟ್ಟರು. ಸೊ ಅದನ್ನು ತೊಗೊಂಡಿಲ್ಲ ಅಂದರೆ ಆಗಲ್ಲ ಅಂತಿದ್ದಾರೆ, ತೊಗೊಬೇಕು ಅಂತಿದ್ದಾರೆ. ಎಸ್. 4ನೇದು. ಈ ಸನ್ನು ತೊನಾರಿನಿ ಸುವಾರ್ತೆ ಇಮಸ್. ಇದು ಸಿತ್ತೆ ಇಮಸ್ಕ. ಸಿತ್ತೆ ಇಮಸ್ಕ. 2 ಸೆಂಟೆನ್ಸ್ ಇದೆ, ಎ ಬಿ. ಯಾವ್ದು ಅರ್ಥ ಆಯ್ತು ನಿಮಗೆ? ಅಂದ್ರೆ ಮನುಷ್ಯನು ಅವರನ್ನು ತಿಳಿದಿದ್ದೀರಾ. ಅವರನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಅರ್ಥ ಮಾಡ್ಕೊಂಡು ಅದಲ್ಲ, ಅವ್ರ ಬಗ್ಗೆ ಅವ್ರಿಗೆ ಗೊತ್ತಾ ಅಂತ. ಅವ್ರಿಗೆ ಗೊತ್ತಾ ಅಂತ ಇಲ್ಲ ಅವರನ್ನು ತಿಳಿದಿದ್ದೀರಾ ಅನ್ನೋದು ಸ್ವಲ್ಪ ಕನ್ನಡದಲ್ಲಿ ಸರಿಯಾಗಲ್ಲ. ಅವ್ರಿಗೆ ಗೊತ್ತಾ ಅಂತ. ಯಾರವರು? ಓಕೆ, ಇದರ ಅರ್ಥ ಹೇಳಿ. ಏದು ಈಸಾನ್ ಅವರ ನೆಕ್ಸ್ಟ್ ಡೋರ್ ಪಕ್ಕದಲ್ಲಿರೋ. ಎಸ್. ಇವರ ಪಕ್ಕದಲ್ಲಿ ಕೂತಿರುವ ವ್ಯಕ್ತಿಯನ್ನು ತಿಳಿದಿದ್ದೀರಾ. ಇವರ ಪಕ್ಕದಲ್ಲಿ ಕೂತಿರೋ ವ್ಯಕ್ತಿ ಗೊತ್ತಿದೆಯಾ ಅಂತ. ಎಂಥ ವ್ಯಕ್ತಿ ಅವರು? ಅವನ ಪಕ್ಕದಲ್ಲಿ ಕೂತಿರುವ ವ್ಯಕ್ತಿ. ಅಷ್ಟೇ ಹೇಳಿ. ಅದು ಈಗ ಪ್ಲೇನ್ ಫಾರ್ಮಲ್ಲಿ ಹೇಳ್ಬೇಕಷ್ಟೆ. ಸುತ್ತೆ ಇಮಸ್. ಇಮಸ್ ಇದೇನಾಗುತ್ತೆ? ಇರು. ಇರು, ಇದು ಗ್ರೂಪ್ 2. ಈಸಾನೋ ತೊನಾರಿನಿ ಸುವಾಕ್ಕೆ ಇರು ಹಿತೋವೋ ಸಿತ್ತೆ ಇಮಸ್ಕ. ಎಸ್. ಈಗ ನೀವು ಅವರು ಯಾರೋ ಕೂತಿದ್ದಾರೆ, ನಿಮಗೆ ಗೊತ್ತಿಲ್ಲ ಅವ್ರು ಯಾರು ಅಂತ. ನಿಮ್ಮ ಫ್ರೆಂಡಿಗೆ ಕೇಳ್ತೀರಾ, ಈಸಾನ್ ಇದನ್ನಲ್ಲ, ಅವ್ನ ಪಕ್ಕದಲ್ಲಿ ಕೂತಿರುವ ವ್ಯಕ್ತಿ ಗೊತ್ತಾ ಅಂತ. ಅಷ್ಟೇ. 6ನೇದು. ಅರ್ಥ? ಮಾಡ್ತೀನಿ. ಹೊರಗಡೆ ಮಾಡ್ತೀನಿ. ಹೌದಾ, ಇದೊಂದಾಯ್ತು. ಇದು ಸುಪ್ಪೋಷಿಗ ಸುಖಿದೆ. ಸುಪೋಸಿ ಅಲ್ಲ, ಸ್ಪೋರ್ಟ್ಸುಗ ಸುಖಿದೆ. ಸ್ಪೋರ್ಟ್ಸ್ ಅಂದ್ರೆ ಮಾಡ್ತೀನಿ. ಸ್ಪೋರ್ಟ್ಸ್ ಅಂದ್ರೆ ಇಷ್ಟ ಅಂತ. ಸ್ಪೋರ್ಟ್ಸ್ ಇಷ್ಟ. ಈಗ ನೋಡಿ, ಇಲ್ಲಿ ಮಾಡ್ತೀನಿ ಅಂತ ಅಂದ್ವಲ್ಲ, ಹೊರಗಡೆ ಮಾಡ್ತೀನಿ ಆಯಿತು. ಹೊರಗಡೆ ಮಾಡುವ ಸ್ಪೋರ್ಟ್ಸ್ ಅಂದರೆ ನಮ್ಮ ಕನ್ನಡದಲ್ಲಿ ಅರ್ಥ ಇಲ್ಲ, ಅದು ಆಡೋದು ಅಂತ ಆಗುತ್ತಲ್ವ ಇದು.
ಹಾ ಹೊರಗಡೆ ಆಡುವ ಸ್ಪೋರ್ಟ್ಸು ಇಷ್ಟ ಅಂತ. ಅದು ಮಾಡಿ. ಸುತೋದೆ ಸುರು ಸ್ಪೋರ್ಟ್ಸುಗ ಸುಕಿಮ ಸುಖಿ ಸುಖಿದೆ. ಮಸ್ಸು ಅಲ್ಲ ಇದು. ಇದು ಸುಖಿದೆ. ಅಡ್ಜೆಕ್ಟಿವ್ ಇದು, ಬಣ್ಣಿಸ್ತಾ ಇದ್ದೀರಾ ಸ್ಪೋರ್ಟ್ಸು. ಇಂಥ ಸ್ಪೋರ್ಟ್ಸ್, ಈ ಸ್ಪೋರ್ಟ್ಸ್ ಇಷ್ಟ ಅಂತ. ಹೊರಗಡೆ ಆಡೋ ಸ್ಪೋರ್ಟ್ಸ್ ಇಷ್ಟ. ಎಸ್, ಒಂದೇದು. ಯೂಮೋ ಯೂಮೋಗ ಹ್ಞೂ ಯೂಮೋಗ ವಕಾರಿಮಸ್ ಹಾಂ ಹಿತೋಗ ಸುಖಿದೆ. ಹ್ಞೂ ವ್ಯಕ್ತಿ ಇಷ್ಟ. ವ್ಯಕ್ತಿ ಇಷ್ಟ. ಈಗ ಫಸ್ಟ್ ಇದು ಯೂಮೋ ಅಂದರೆ ಹ್ಯೂಮರ್ ಅಂತ. ಹ್ಯೂಮರ್ ಅಂದರೆ ಗೊತ್ತಲ್ಲ. ಹ್ಯೂಮರ್, ಅವನಿಗೆ ಹ್ಯೂಮರ್ ಇದೆ, ಅವನು ಭಾಳ ತಮಾಷೆ ಮಾಡ್ತಾನೆ, ಆ ಥರ ಹ್ಯೂಮರ್. ಹ್ಯೂಮರ್ಗ ವಕಾರಿಮಸ್, ಯೂಮೋ ಆಗ ವಕಾರಿಮಸ್. ಹ್ಯೂಮರ್ ತಿಳ್ಕೊಂಡಿರೋ ವ್ಯಕ್ತಿ ಇಷ್ಟ. ಅಂಥ ವ್ಯಕ್ತಿ ಇಷ್ಟ. ನೀವು ಅಂತ ಯಾರು ಆ ಬೋರಿಂಗು ಕಾಂಜಿ ಪಿಂಜಿ ಎಲ್ಲ ವ್ಯಕ್ತಿ, ಎಂಥ ವ್ಯಕ್ತಿ? ಹ್ಯೂಮರ್ ತಿಳಿದಿರುವ ವ್ಯಕ್ತಿ ಇಷ್ಟ ಹೇಳಿದ್ರು. ಹ್ಯೂಮೋಗ ವಕಾರಿಮಸ್. ಹಾಂ ಈಗ ನೋಡಿ. ಗ್ರೂಪ್ 1 ಗ್ರೂಪ್ 2 ಗ್ರೂಪ್ 3 ಗ್ರೂಪ್ 1 ಗ್ರೂಪ್ 1 ಈಗ ರೀ ಇದೆ. ಊ ಸೌಂಡ್ ಮಾಡಬೇಕು. ಊ ಸೌಂಡ್ ಮಾಡಬೇಕು. ಎಸ್, ವಕಾರು ಕರೆಕ್ಟ್. ಯೂಮೋಗ ವಕಾರು ಹಿತೋಗ ಸುಖಿದೆ. ಎಸ್, ಎಂಥ ವ್ಯಕ್ತಿ? ಯೂಮಾಗ ವಕಾರು ಹಿತೋ, ಅವ್ರು ಇಷ್ಟ. ನೈಸ್. ನೆಕ್ಸ್ಟ್. ಟ್ರೈ ಮಾಡ್ತೀನಿ ಇವಾಗ. ಎಸ್, ಈಗ ಚೆನ್ನಾಗಿದೆ. ಈಗ ಕೇಳಿಸಿದೆ ಹೇಳಿ. ಪಸೋಕೋನ್. ಒಕಿಮಸ್. ಸುಕುಯೇಗ ಹಶಿದೆಸ್. ಹಾಲ ಹೊಶಿದೆಸ್. ಟೇಬಲ್ಲು ಇದೇನು ಇಷ್ಟ. ಇದು ಬೇಕು ಅಂತ. ಬೇಕು, ಟೇಬಲ್ ಬೇಕು. ಟೇಬಲ್ ಬೇಕು. ಈಗ ಎಂಥ ಟೇಬಲ್ಲು? ಪರ್ಸನಲ್ ಕಂಪ್ಯೂಟರ್ ಅನ್ನು ಪರ್ಸನಲ್ ಕಂಪ್ಯೂಟರ್ ಅನ್ನು ಒಕಿಮಸ್. ಎಂಥ ಟೇಬಲ್ ಅಂತೆ? ಈ ಲ್ಯಾಪ್ಟಾಪನ್ನು ಇಡುವ ಟೇಬಲ್ಲು. ಒಕಿಮಸ್ ಅಂದರೆ ಇಡ್ತೀನಿ, ಲ್ಯಾಪ್ಟಾಪನ್ನು ಇಡ್ತೀನಿ. ಪಸೋಕೋನು ಒಕಿಮಸ್. ಈಗ ಟೇಬಲ್, ಎಂಥ ಟೇಬಲ್ಲು? ಲ್ಯಾಪ್ಟಾಪನ್ನು ಇಡುವ ಟೇಬಲ್ ಬೇಕು. ಇದು ಒಕಿಮಸ್ ಅಂದರೆ ಇದು ಕೀ ಅಂದರೆ ಗ್ರೂಪ್ 1 ಬರುತ್ತೆ. ಎಸ್, ಗ್ರೂಪ್ 1 ಪ್ಲೇನ್ ಫಾರ್ಮ್ ಏನು ಮಾಡಬೇಕು? ಒಕ್ಕು. ಕೀ ಇದ್ದಿದ್ದು ಕು, ಊ ಸೌಂಡು ಆ ಸೀರೀಸಲ್ಲಿ. ಪಸಕೋನು ಒಕು ಸುಕುಯೇಗ ಹೊಶಿದೆಸ್. ಎಸ್, ನೈಸ್. ಅರ್ಥ? ಪರ್ಸನಲ್ ಕಂಪ್ಯೂಟರ್ ಅನ್ನು ಇಡುವ ಟೇಬಲ್ ಬೇಕು ಅಷ್ಟೇ. ಎಸ್, ಪ್ಲೇನ್ ಫಾರ್ಮಲ್ಲಿ ಹೇಳಿದ್ವಿ. ನೆಕ್ಸ್ಟ್ ನೀವು ಹೇಳಿ. ಕೈಶಾನು ಯೋಗ ಸುಕೈಮಸ್. ನಿಹೊಂಗೋಗ ವಕಾರಿಮಸೆ. ಜಾಪನೀಸು ವಕಾರಿಮಸೆ ಅಂದರೆ ತಿಳಿಯಲ್ಲ, ಅರ್ಥ ಆಗಲ್ಲ. ಎಂಥ ಜಾಪನೀಸ್ ಅದು? ಕೈಶಾನು ಅಂದರೆ ಕಂಪನಿಯ ಕಂಪನಿಯ ಎಂಪ್ಲಾಯಿಯ ಅಲ್ಲ, ಎಂಪ್ಲಾಯಿ ಅವರು. ಸುಕೈಮಸ್ ಅಂದರೆ ಗೊತ್ತಾ? ಬಳಸ್ತೀನಿ. ಸುಕೈಮಸ್ ಅಂದರೆ ಬಳಸ್ತೀನಿ. ಈಗ ಇವರುಗಳು ಬಳಸುವ ನಿಹೊಂಗೋ ಅರ್ಥ ಆಗಲ್ಲ. ಚುಕ್ಕಿ ಈ ಬರುತ್ತೆ, ಗ್ರೂಪ್ 1 ಇರುತ್ತೆ. ಚುಕು ನೋಡಿ, ಈದಿದ್ದು ಊ ಸೌಂಡ್ ಮಾಡಬೇಕು.
우선 말고 쭉 ಚುಕಾಯಿ ಗೊತ್ತಾ? ಚು ಚುಕಾವು ಬಂತು ಎಸ್. ಕೈಶಾನು ಹಿತೋಗ ಚುಕಾವು ನಿಹೊಂಗೋಗ ವಕಾರಿಮಸೆನ್. ಎಕ್ಸಾಕ್ಟ್ಲಿ ಎಸ್. ಕಂಪನಿಯ ಎಂಪ್ಲಾಯಿ ಬಳಸುವ ಜಾಪನೀಸು ಅರ್ಥ ಆಗಲ್ಲ. ಅಷ್ಟೇ ನೋಡಿ, ಇನ್ನೇನಿಲ್ಲ. ನೆಕ್ಸ್ಟ್ ಹಹಾಗ ಸುಕುರೆ ಮಸ್ತ ರಿಯೋರಿಗ ತಬೆತಾಯಿದೆ. ಅಂದ್ರೆ ರಿಯೋರಿ ಅಂದ್ರೆ ಟ್ರಿಪ್ಪಿಗೆ, ತಬೆತಾಯಿ ಅಂದ್ರೆ ಊಟ ಇಷ್ಟ, ತಬೆತಾಯಿ ಅಂದ್ರೆ ಊಟ ಅಲ್ಲ, ತಬೆತಾಯಿ. ನೋಡಿ ಮಸ್ ವರ್ಬ್ ಗೊತ್ತಾ? ತಬೆ ಮಸ್. ತಬೆತಾಯಿ ಅಂದ್ರೆ ತಿನ್ನ ಬಯಸುವೆ. ತೇಫಾಮ್ ಅಲ್ಲ, ಅದೇ ಇದು ತಿನ್ನ ಬಯಸುವೆ. ಟ್ರಿಪ್ಪಲ್ಲಿ ಅಲ್ಲ ನೋಡಿ, ಅಲ್ಲಿಗೆ ದೇ ಇರಬೇಕು, ನೀ ಇರಬೇಕು, ಅದು ಯಾವುದೂ ಇಲ್ಲ, ಗಾ ಇದೆ. ಸೊ ತಾಯಿ ನೋಡಿ, ಇಲ್ಲಿ ಸ್ಪೆಷಲ್ಲು ತಾಯಿ ಫಾರ್ಮ್ ಅಂದರೆ ಗಾದ್ರೂ ಬರುತ್ತೆ, ಓ ಬರುತ್ತೆ. ನಾವು ಕಲ್ತಿರೋದು ಓ ಅಲ್ಲಿ ಹೇಳೋಣ. ಟ್ರಿಪ್ಪನ್ನು ತಿನ್ನ ಬಯಸುವೆ ಅಂತ ಹೇಳೋಕ್ಕಾಗತ್ತಾ? ಅರ್ಥ ಇಲ್ಲ. ಟ್ರಿಪ್ಪನ್ನು ತಿನ್ನ ಬಯಸುವೆ ಅಂದರೆ ಅರ್ಥ ಇಲ್ಲ. ಸೊ ಏನು ತಿಂತೀರಾ? ರಿಯೋರಿ ಅಂದರೆ ಡಿಶ್ಶು. ಡಿಶನ್ನು ತಿಂತೀರಾ? ಈಗ ಅಮ್ಮ ಮಾಡಿದ, ಎಸ್, ಅಮ್ಮ ತಯಾರಿಸಿದ ಡಿಶನ್ನು ತಿನ್ನ ಬಯಸುವೆ. ಅಲ್ಲ, ಸಾರಿ ತಪ್ಪು ಹೇಳಿದೆ ನಾನು. ತಯಾರಿಸಿದ ಅಲ್ಲ, ಕರೆಕ್ಟೇ, ಪಾಸ್ಟ್ ಟೆನ್ಸೆ. ತಯಾರಿಸುವ ಅಲ್ಲ, ತಯಾರಿಸಿದ, ಕರೆಕ್ಟ್. ಹಹಾಗ ಸುಕುರು ರಿಯೋರಿಗ ತಬೆತಾಯಿದೆ. ನೋಡಿ, ಇಲ್ಲಿ ನಿಮಗೆ ಒಂದು ಡಿಫ್ರೆನ್ಸ್ ಹೇಳಬೇಕು ನೋಡಿ. ಚುಕಾಯಿ ಮಸ್ ಇದೆ ಅಲ್ವಾ? ಅಲ್ಲ ಸಾರಿ, ಚುಕುರಿ ಮಸ್. ಈ ನೋಡಿ, ಇದು ಇಂಪಾರ್ಟೆಂಟ್. ಇದು ನೋಡಿ, ಏನು ಮಾಡ್ತೀನಿ, ಚುಕುರಿ ಮಸ್ ಅಂದರೆ ತಯಾರಿಸ್ತೀನಿ. ಈಗ ನೋಡಿ, ಈಗ ಎಲ್ಲೋಯ್ತು ಚುಕುರಿ ಮಸ್. ಇನ್ನೊಂದು ಚುಕುರಿ ಮಸ್ತ ಅಂದರೆ ತಯಾರಿಸಿದೆ, ಇದು ತಯಾರಿಸ್ತೀನಿ. ಈಗ ಸ್ಕುರು ಅಂತ ಮಾಡ್ತೀನಿ, ಸ್ಕುತ್ತ ಅಂತ ಮಾಡ್ತೀನಿ. ತಯಾರಿಸುವ, ತಯಾರಿಸಿದ. ಈಗ ಸ್ಕುರು ರಿಯೋರಿಗ ಇಲ್ಲ, ರಿಯೋರಿವೋ ತಬೆತಾಯಿದೆಸ್. ನೆಕ್ಸ್ಟ್ ಸ್ಕುತ್ತ ರಿಯೋರಿವೋ ತಬೆತಾಯಿದೆಸ್. ಯಾರು ಮಾಡಿದ್ರಿ ಇದನ್ನು? ಯಾರು ಮಾಡುವ? ಅಮ್ಮ ಮಾಡುವ. ಫಸ್ಟ್ ಅದು ಓಕೆ, ಅಲ್ಲಿಗೆ ಆಮೇಲೆ ಬರ್ತೀನಿ. ಫಸ್ಟ್ ಇದು ಅರ್ಥ ಮಾಡ್ಕೊಳ್ಳೋಣ ನೋಡಿ. ಇದಕ್ಕೂ ಇರೋ ವ್ಯತ್ಯಾಸ ಏನು? ಮಾಡುವ ಡಿಶ್ಶು, ಇದು ಮಾಡಿದ ಡಿಶ್ಶು. ಕಲೆಕ್ಷನ್ ಅರ್ಥ ಆಯ್ತಾ? ಅದಕ್ಕೆ ನೀವು ಏನು ಹೇಳಿದ್ರಿ? ಅಮ್ಮ ಮಾಡುವ ಅಂತ ಹೇಳಿದ್ರಿ. ಮಾಡಿದ ಹೇಳ್ಬೇಕು, ಯಾಕಂದರೆ ಅವರು ಮಸ್ತದಲ್ಲಿದೆ ಅದಕ್ಕೆ. ಎಸ್, ಅಮ್ಮ ತಯಾರಿಸಿದ ಡಿಶನ್ನು ತಿನ್ನ ಬಯಸುವೆ. ಎಸ್. ನೆಕ್ಸ್ಟ್ 7ನೇದು ನೀವೇ ಮಾಡಿ. ಹೈ. ನಿಚಿಯೋಬಿ ವ ಕೊದೊಮೊತೊ ಅಸೋಬಿ ಮಸ್. ಯಾಕ್ಸೋಕುಗ ಅರಿಮಸ್. ನಿಚಿಯೋಬಿ ಎ ಇದೆ, ಬಿ ಇದೆ. ನಿಚಿಯೋಬಿ ಅಂದರೆ ಭಾನುವಾರ ಫ್ರೆಂಡ್ಸ್, ಕೊದೊಮೊ ಅಂದರೆ ಫ್ಯಾಮಿಲಿ ಜೊತೆ, ಅಸೋಬಿ
ಏನಿದು ಕ್ರಿಯೆ, ಇಂಥ ಕ್ರಿಯೆ, ವರ್ಬು. ಅಸೋಬಿಮಸ್ ಆಟ ಆಡ್ತೀನಿ. ಆಟ ಆಡ್ತೀನಿ. ಹಾಂ. ಫ್ಯಾಮಿಲಿ ಜೊತೆ ಕೊದಮ. ಆಟ ಆಡ್ತೀನಿ. ಕೊದಮ ಅಂದರೆ ಮಕ್ಕಳು. ಮಕ್ಕಳು ಹಾಂ, ಓಕೆ. ಮಕ್ಕಳ ಜೊತೆ ಆಟ ಆಡ್ತೀನಿ. ಹಾಂ. ಈಗ ನೋಡಿ ಯಾವ ಥರ. ಎಕ್ಸೋಕ್ ಹೋಗಿ ಅರಿಮಸ್ ಅಂದರೆ ಪ್ರಾಮಿಸ್ ಇದೆ. ಅರಿಮಸ್ ಅಂದರೆ ಇದೆ, ಎಕ್ಸೋಕ್ ಅಂದರೆ ಪ್ರಾಮಿಸ್ ಇದೆ, ಇಲ್ಲ ಅಪಾಯಿಂಟ್ಮೆಂಟ್ ಇದೆ. ಈಗ ನೋಡೋಣ ಸಂದರ್ಭ ಯಾವುದು ಅಂತ. ಅಪಾಯಿಂಟ್ಮೆಂಟು ಪ್ರಾಮಿಸ ನೋಡೋಣ ಬನ್ನಿ. ನಿಹೊಂಗೋ ಕೊದೊಮೊತೊ ಅಸೋ ಅಸೋ ಅಸೋಬು ಎಸ್, ಅಸೊಬು. ಅಸೋಬು ಯಾಕ್ಸೋಕೋಗ ಅರಿಮಸ್. ಹಾಂ. ನಿಚೆಗೆ ಸೋಮವಾರ ಮಕ್ಕಳ ಜೊತೆ ಅಸೋಬು ಯಾಕ್ಸೋಕೋಗ ಅಸೋಬು ಅಸೋಬಿಮಸ್ ಇದು ಅಸೋಬು ಆಗುತ್ತೆ. ಹಾಂ, ಅಸೊಬು ಅಂದರೆ ಅಸಬಿಮಸ್ ಅಂದರೆ ಆಟ ಆಡ್ತೀನಿ. ಇದು ಆಟ ಆಡ್ತೀನಿ. ಆಟ ಆಡುವ ಆಟ ಆಡುವ ಯಾಕ್ಸೋಕು ಅಪಾಯಿಂಟ್ಮೆಂಟ್ ಇದೆ. ಹಾಂ. ಆಟ ಆಡುವ ಅಪಾಯಿಂಟ್ಮೆಂಟ್ ಇದೆ. ಆದರೆ ಅಪಾಯಿಂಟ್ಮೆಂಟ್ ಅನ್ನಲ್ಲ, ಇಲ್ಲಿ ಪ್ರಾಮಿಸ್ ಇದೆ ಅಂತ ಹೇಳ್ಬೇಕು. ಪ್ರಾಮಿಸ್ ಇದೆ. ಅಪಾಯಿಂಟ್ಮೆಂಟ್ ಅಂದರೆ ಇದು ಆಫೀಸ್ ಸಂದರ್ಭದಲ್ಲಿ ಅಪಾಯಿಂಟ್ಮೆಂಟ್ ಅಂತೀವಿ, ಇದು ಫ್ಯಾಮಿಲಿ. ಸೊ ಅದೇ ಪ್ರಾಮಿಸ್ ಮಾಡಿ ಬಂದಿದ್ದೀನಿ ನಾನು ಏನಂತ, ಮಕ್ಕಳ ಜೊತೆ ಆಟ ಆಡ್ತೀನಿ ಅಂತ. ಸೊ ಭಾನುವಾರ ಮಕ್ಕಳ ಜೊತೆ ಆಡುವ ಪ್ರಾಮಿಸ್ ಇದೆ ಅಷ್ಟೇ. ನೀವೇ ಕೊಂಬಾನುವ ತೊಮೊದಾಚಿತೋ ಶೊಕುಜೂಶಿಮಸ್. ಜೂ ಅಲ್ಲ, ಜಿ. ಶೊಕುಜೂಶಿಮಸ್ ಯಾಕ್ಸೋಕೋಗ ಅರಿಮಸ್. ಅಪಾಯಿಂಟ್ಮೆಂಟ್ ಇದೆ. ಎಂಥ ಅಪಾಯಿಂಟ್ಮೆಂಟ್ ಇದು? ಈವ್ನಿಂಗು ಫ್ರೆಂಡ್ಸ್ ಜೊತೆ ಶೊಕುಜೂಶಿ ಅಂದ್ರೆ ಊಟ ಶೊಕುಜೂಶಿಮಸ್ ಅಂದ್ರೆ ಊಟ ಮಾಡ್ತೀನಿ. ಊಟ ಮಾಡುವ ಅಪಾಯಿಂಟ್ಮೆಂಟ್ ಇದೆ. ಎಸ್. ಶೊಕುಜಿ ಅಂದ್ರೆ ಶೊಕುಜೂಶು ಅಲ್ಲಲ್ಲ, ಶಿಮಸ್ ಇದು ಒಂದು ವರ್ಡು ಅಲ್ಲ. ಊಟ ಮಾಡ್ತೀನಿ ಅಂದರೆ ಶಿಮಸ್ಸು, ಊಟ ಮಾಡ್ತೀನಿ ಇದೇನಾಗುತ್ತೆ? ಗ್ರೂಪ್ 3. ಶಿಮಸ್ ಅಂದ್ರೆ ಸುರು. ಸುರು. ಇದು ಅದೇ ಸಿರು ಅಂದರೆ ಶಿರು ಆಗಲ್ಲ, ಸುರು ಆಗುತ್ತೆ. ಕೊಂಬಾಂಬ ತೊಮೊದಾಚಿತೋ ಸುರು ಯಾಕ್ಸೋಕೋಗ ಅರಿಮಸ್. ಕೊಂಬಾಂಬ ತೊಮೊದಾಚಿತೋ ಶೊಕುಜಿ ಸುರು ಯಾಕ್ಸೋಕೋಗ ಅರಿಮಾಸ್. ಎಸ್, ಇವ ಸಂಜೆ ಫ್ರೆಂಡ್ಸ್ ಜೊತೆ ಊಟ ಮಾಡುವ ಅಪಾಯಿಂಟ್ಮೆಂಟ್ ಇದೆ, ಪ್ರಾಮಿಸ್ ಇದೆ. 2 ನಿಮಿಷ. ಕ್ಯೂವಾ ಒಂದೊಂದೇ ಶಿಯಾಕುಶೋ ಎ ಇಕಿಮಸ್. ಯೋಜಿಗ ಅರಿಮಸ್. ದೀರ್ಘಾಕ್ಷರ ಇದು. ಯೋಜಿಗ ಅರಿಮಸ್. ಯೋಜಿಗ ಅರಿಮಸ್. ಕೆಲಸ ಇದೆ. ಎಂಥ ಕೆಲಸ? ಇಕಿಮಸ್ ಅಂದ್ರೆ ಬರ್ತೀನಿ. ಇಕಿಮಸ್ ಅಂದರೆ ಹೋಗ್ತೀನಿ. ಎಲ್ಲಿಗೆ? ಶಿಯಾಕ್ಷ ಅಂದರೆ ಮುನ್ಸಿಪಲ್ ಆಫೀಸ್, ವಾರ್ಡ್ ಆಫೀಸ್. ಮುನ್ಸಿಪಲ್ ಆಫೀಸ್ಗೆ ಹೋಗ್ತೀನಿ. ಇವತ್ತು ಮುನ್ಸಿಪಲ್ ಆಫೀಸ್ಗೆ ಹೋಗ್ತೀನಿ. ಕೆಲಸ ಇದೆ. ಈಗ ಇವತ್ತು ಮುನ್ಸಿಪಲ್ ಆಫೀಸ್ಗೆ ಹೋಗುವ ಕೆಲಸ ಇದೆ. ಎಸ್. ಏನಾಗುತ್ತೆ ಇಕಿಮಸ್ ಇದು? ಎಸ್. ಇಕು. ನೈಸ್, ಬಂತು ಮಾಡಿದ್ರೆ. ಕ್ಯೂವಾ ಶೊಕುಜಿ ಶಿಯಾಕುಶು ಎ ಇಕು ಯೋಜಿಗ ಅರಿಮಸ್. ಎಸ್, ನೈಸ್. ಇವತ್ತು ಅಲ್ಲಿಗೆ ಹೋಗುವ ಕೆಲಸ ಇದೆ.
ನೈಸ್. ಓಕೆ, ನೆಕ್ಸ್ಟ್ ಸಾಗರ್ ಸರ್.